ಜೈ ಶ್ರೀಮನ್ನಾರಾಯಣ. ನಮಸ್ಕಾರ ವೀಕ್ಷಕರೇ. ಈ ದಿನ ನಾನು ನಿಮಗೆ ನಮ್ಮ ಸನಾತನ ಧರ್ಮದ ಅಗ್ನಿಯ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಗಾರ್ಹಪತ್ಯಾಗ್ನಿ, ಆಹವನೀಯಾಗ್ನಿ, ದಕ್ಷಿಣಾಗ್ನಿ ಅಂತ 3 ಅಗ್ನಿಗಳಿವೆ. ಈ 3 ಅಗ್ನಿಯೇ ಈಶ್ವರ ಧರಿಸ್ತಕ್ಕಂಥ ವಿಭೂತಿಯ ಸಂಕೇತ. ಎಷ್ಟು ವಿಶೇಷ ನೋಡಿ. 3 ರೇಖೆಗಳೇನಿದೆ ಭಸ್ಮದ್ದು, ಅದು 3 ಅಗ್ನಿ ಅಂತ ಅರ್ಥ. ಈಶ್ವರನಿಗೆ 3 ಕಣ್ಣುಗಳಲ್ವಾ, ಬಲಗಣ್ಣ ಸೂರ್ಯ, ಎಡಗಣ್ಣ ಚಂದ್ರ. ಈ ನೆತ್ತಿ ಮೇಲೆ ಏನಿದೆ ಅದು ಬಂದು ಅಗ್ನಿನೇತ್ರ, ಅಗ್ನಿಯೇ ಅದು. ನೋಡಿ ಎಷ್ಟು ವಿಶೇಷ. ಅಗ್ನಿಗೆ ಅಷ್ಟು ಮಹತ್ವ ನಮ್ಮ ಸನಾತನ ಧರ್ಮದಲ್ಲಿ. ಸುಬ್ರಹ್ಮಣ್ಯ ಸ್ವಾಮಿ ಅಗ್ನಿ ಸ್ವರೂಪ, ಸಾಕ್ಷಾತ್ ಶಿವ ರುದ್ರ ಅಗ್ನಿ ಸ್ವರೂಪ, ನಾರಾಯಣ ಅಗ್ನಿ ಸ್ವರೂಪ ಅಲ್ವಾ. ಯಾಕೆಂದರೆ ನೋಡಿ, ಯಜ್ಞೋಪ ವಿಷ್ಣು ಅಂತ ಹೇಳಿದ ನಾವು. ಹೋಮ ಅಂದರೆ ಯಜ್ಞ ಅಂದರೆ ನಾರಾಯಣನೇ. ಯಜ್ಞೋಪ ವಿಷ್ಣು ಶ್ರೀಮನ್ ನಾರಾಯಣನ 24 ಅವತಾರಗಳಲ್ಲಿ ಯಜ್ಞಾವತಾರ ಕೂಡ ಒಂದು. ಆ ಯಜ್ಞಾವತಾರವನ್ನು ತಾಳ್ದಾಗ ಶ್ರೀಮನ್ ನಾರಾಯಣ ಜಗನ್ಮಾತೆಯಂತ ಮಹಾಲಕ್ಷ್ಮಿ ದಕ್ಷಿಣೆಯಾಗಿ ಬಂದು, ಆ ಯಮನ ಹೆಸರು ದಕ್ಷಿಣ. ಅದಕ್ಕೆ ಹೋಮವನ್ನು ಮಾಡಿದ್ಮೇಲೆ ಬ್ರಾಹ್ಮಣರಿಗೆ ದಾನವನ್ನು ಕೊಡುವುದು ಇದಕ್ಕೆ. ಯಾಕಂದರೆ ಹೋಮ ಮಾಡಿ ಬ್ರಾಹ್ಮಣರಿಗೆ ದಾನ ಕೊಟ್ಟಿಲ್ಲ ಅಂದರೆ, ದಕ್ಷಿಣೆ ಕೊಟ್ಟಿಲ್ಲ ಅಂದರೆ, ದಕ್ಷಿಣೆ ಸೇರಿಲ್ಲ ಅಂದರೆ ಲಕ್ಷ್ಮೀನಾರಾಯಣ ಇಬ್ಬರು ಸೇರಿಲ್ಲ ಅಂತ, ಅದು ಪೂರ್ಣ ಫಲ ಕೊಡಲ್ಲ. ಅದಕ್ಕೋಸ್ಕರ ದಕ್ಷಿಣೆಯನ್ನು ಕೊಡ್ತಕ್ಕಂಥದ್ದು ಅಷ್ಟು ಮಹತ್ವವುಳ್ಳದ್ದು. ಏನು ನಮ್ಮ ಒಂದು ಯಜ್ಞ ಪ್ರಕ್ರಿಯೆ ಎಷ್ಟು ವಿಶೇಷ ನೋಡಿ. ಮತ್ತು ಶ್ರೀಮನ್ನಾರಾಯಣ 3 ಅಗ್ನಿ ಆಗಿದ್ದಾನೆ. ಸೌರಾಗ್ನಿ, ಆಹಿಕಾಗ್ನಿ, ವೈಶ್ವಾನರಾಗ್ನಿ ಆಗಿದ್ದಾನೆ. ಸೌರಾಗ್ನಿಯಾಗಿತ್ಕೊಂಡು ಪರಮಾತ್ಮ ಸೂರ್ಯನ ಕಿರಣ, ಸೌರಾಗ್ನಿಂದ ಸೂರ್ಯ, ಸೂರ್ಯನ ಕಿರಣದಿಂದ ತಾನೇ ಬೆಳೆಯಿಂದ ಅನ್ನ, ಅನ್ನದಿಂದ ನಾವು ಬದುಕಿದೀವಲ್ಲ. ಅಂದರೆ ಅನ್ನಗತ ಪ್ರಾಣ ಅಂತ ಹೇಳಲ್ವಾ. ನಾವು ಅನ್ನ ತಿಂದಿಲ್ಲ ಅಂದರೆ ಬದುಕ್ತೀವ. ಅನ್ನ ಅಂದರೆ ಆಹಾರ ಅಂತ ಅರ್ಥ. ಹಾಗಾಗಿ ಪ್ರತಿ ಈ ಒಂದು ಆಹಾರವು ಆ ಸೂರ್ಯನಿಂದನೇ ತಾನೇ ಬರಬೇಕಾಗಿರೋದು. ಅದಕ್ಕೋಸ್ಕರ ಆ ಸೂರ್ಯದೇವರಿಗೆ ನಾವು ಎಷ್ಟು ಪ್ರಣಾಮ ಸಲ್ಲಿಸಿದ್ರೂ ಸಾಲು. ಯಾಕಂದರೆ ಸೂರ್ಯನಲ್ಲಿ ಇರ್ತಕ್ಕಂಥ ನಾರಾಯಣ ಸೌರಾಗ್ನಿಯಾಗಿತ್ಕೊಂಡು ಅವನು ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಇನ್ನು ಆ ಧಾನ್ಯ ಸೌರಾಗ್ನಿಯಿಂದ ಧಾನ್ಯ ಆಯಿತು. ಆ ಧಾನ್ಯ ಪಕ್ವ ಆಗಬೇಕು ಅಲ್ವಾ. ಪಕ್ವ ಆಗಬೇಕು ಅಂದರೆ ಆಹಿಕಾಗ್ನಿ ಬೇಕು, ಅಂದರೆ ನಮ್ಮ ಲೌಕಿಕಾಗ್ನಿ. ಆ ಅಗ್ನಿಯಿಂದ ಧಾನ್ಯ ಪಕ್ವವಾಗುತ್ತೆ. ಪಕ್ವವಾದ ಆಹಾರವನ್ನು ನಾವು ಸ್ವೀಕಾರ ಮಾಡಿದಾಗ, ಹೊಟ್ಟೆ ಒಳಗೆ ಹೋದಾಗ ಅದೇ ಶ್ರೀಮನ್ನಾರಾಯಣ ವೈಶ್ವಾನರಾಗ್ನಿಯಾಗಿಟ್ಕೊಂಡು ನಾವು ತಿಂದಂಥ ಆಹಾರವನ್ನು ಪಚನವನ್ನು ಮಾಡ್ತಾನೆ. ಈ 3 ಅಗ್ನಿ ಆಗಿರ್ತಕ್ಕಂಥದ್ದು ಅದೇ ಪರಮಾತ್ಮನೇ, ನಾರಾಯಣನೇ. ನೋಡಿ ಎಷ್ಟು ವಿಶೇಷ. ಈ ರೀತಿ ಆ ಪರಮಾತ್ಮನ ಒಂದು ಲೀಲೆ ಜಗತ್ತಲ್ಲಿ ನಡೀತಾನೇ ಇರುತ್ತೆ. ಸದಾ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಯಾವುದೋ ಒಂದಲ್ಲ ಎರಡಲ್ಲ, ಪ್ರತಿಯೊಂದರಲ್ಲೂ ಕೂಡ ಅವನ ಇರುವಿಕೆ. ಅವನಿಲ್ಲ ಅಂದರೆ ನಮಗೆ ಅಸ್ತಿತ್ವವೇ ಇಲ್ಲ. ಅಂಥ ಪರಮಾತ್ಮ ಈ 3 ಅಗ್ನಿ ಆಗಿತ್ಕೊಂಡು ನಮ್ಮನ್ನು ಈ ರೀತಿ ರಕ್ಷಿಸ್ತಾ ಇರ್ತಾನೆ, ನಮ್ಮನ್ನು ಕಾಪಾಡ್ತಾ ಇರ್ತಾನೆ. ಇಡೀ ಜಗತ್ತೇ ಯಜ್ಞ ಪ್ರಕ್ರಿಯೆ ಅಲ್ವಾ. ಯಜ್ಞ ಪ್ರಕ್ರಿಯೆಯಿಂದಲೇ ಜಗತ್ತು ನಡೆಯೋದು. ಇದು ವಿಶೇಷದಲ್ಲಿ ವಿಶೇಷ. ಮತ್ತು ವಿಷ್ಣುವಿನ ಅವತಾರದಲ್ಲಿ ಶ್ವೇತವರಾಹ ಅನ್ನೋದು ಒಂದು ಅವತಾರ ಅಲ್ವಾ. ಆ ಅವತಾರದಲ್ಲಿ ನೋಡಿ, ಆ ನಾರಾಯಣನ ಯಜ್ಞ ಸಾಕ್ಷಾತ್ ಯಜ್ಞ ಸ್ವರೂಪ ಅವನು. ಯಜ್ಞೋಪ ವಿಷ್ಣು ಅಂದಂಗೆ ಶ್ವೇತವರಾಹ ರೂಪ ಇರದೆ ಯಜ್ಞವರಾಹ ಅಂತಾನು ಕೂಡ ಕರೀತಾರೆ. ಅವನ 4 ಕಾಲುಗಳೇ ಮಂಟಪ. ಇನ್ನು ಪರಮಾತ್ಮನ ಏನು 2 ಕೋರೆ ದಾಡೆಗಳೇನಿದೆ, ಬಿಳಿ ಕೋರೆ, ಅದೇ ಸೃಕ್ಸೃಭ ಅಂತ. ಯಜ್ಞವನ್ನು ಮಾಡೋಕ್ಕೆ ಉಪಯೋಗಿಸ್ತಕ್ಕಂಥ ಪರಿಕರಣೆ, ತುಪ್ಪ ತೆಗೆದ ನಾವು ಹಾಕಲ್ವಾ, ಸೃಕ್ಸೃಭಗಳು. ಮತ್ತು ಪರಮಾತ್ಮನ ಬಾಯಿಯ ಅಜ್ಜ ಪಾತ್ರೆ, ಆ ಪರಮಾತ್ಮನ ನಾಲ್ಗೆಯ ಅಗ್ನಿದೇವ. ಪರಮಾತ್ಮನ ರೋಮ ಏನಿದೆ, ಕೂದಲು, ಅದೇ ದರ್ಪೆ. ಪರಮಾತ್ಮನ ಬೆಬರಹನಿನೇ ಕರಿ ಎಳ್ಳು. ಈ ರೀತಿ ನಾನಾ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಯಜ್ಞಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಾರಾಯಣನನ್ನು. ಈ ರೀತಿ ಯಜ್ಞವರಾಹದಲ್ಲಿ ಇಷ್ಟು ವಿವರಣೆ ಕೊಟ್ಟಂಥ ನಮ್ಮ ಸನಾತನ ಧರ್ಮ ನೋಡಿ ಎಷ್ಟು ವಿಶೇಷತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಯಜ್ಞ ಸ್ವರೂಪವೇ ಸಾಕ್ಷಾತ್ ಶ್ರೀಮನ್ನಾರಾಯಣ. ಆ ಯಜ್ಞದಲ್ಲಿ ಅಷ್ಟು ಮಹತ್ವ ಇದೆ, ಅಷ್ಟು ಶಕ್ತಿ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ದಶರಥ ಮಹಾರಾಜನಿಗೆ ಮಕ್ಕಳಿರಲಿಲ್ಲ ಅಲ್ವಾ. 60,000 ವರ್ಷ ಬದುಕಿದ್ದ. 11,000 ವರ್ಷ ಶ್ರೀರಾಮರು ಸಾಕ್ಷಾತ್ ಶ್ರೀಮನ್ನಾರಾಯಣ 11,000 ವರ್ಷ ಈ ಭೂಮಿಯಲ್ಲಿ ಆ ಪರಮಾತ್ಮ ಇದ್ದು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಅವರು ತಮ್ಮ ವೈಕುಂಠ ಲೋಕಕ್ಕೆ ಹೊರಟರು. ಇಲ್ಲಿ ನೋಡಿ, ದಶರಥ ಮಹಾರಾಜನಿಗೆ ಮಕ್ಕಳೇ ಇದ್ದಾಗ ಆಗ ಆ ದಶರಥ ಮಹಾರಾಜನ
ಮಂತ್ರಿಯಾದಂಥ ಸುಮಂತ್ರ ಅಂತಕ್ಕಂಥವನು ಒಂದು ಮಾತು ಹೇಳ್ತಾನೆ. ರಾಜ, ನಿನ್ನ ಮಿತ್ರನಾದ ರೋಮಪಾದ ಅನ್ನತಕ್ಕಂಥ ರಾಜ ಇದ್ದಾನೆ, ಅವನಿಗೊಬ್ಬ ಅಳಿಯನಿದ್ದಾನೆ. ಅವನ ಹೆಸರು ಋಷ್ಯಶೃಂಗ ಅಂತಕ್ಕಂಥ ವ್ಯಕ್ತಿ, ಮಹಾನುಭಾವ, ಮಹಾಬ್ರಹ್ಮಣೋತ್ತಮ. ಆ ಋಷ್ಯಶೃಂಗರನ್ನು ಕರೆತಂದು ನೀನು ಯಜ್ಞವನ್ನು ಮಾಡಿಸಿದರೆ ನಿನಗೆ ಸಂತಾನವಾಗುತ್ತೆ ಅಂತ ಹೇಳ್ತಾರೆ. ಆ ಋಷ್ಯಶೃಂಗರು ಯಾರು? ವಿಭಾಂಡಕ ಮಹಾಮುನಿಯ ಮಗ. ವಿಭಾಂಡಕ ಮಹಾಮುನಿ ಯಾರು? ಬ್ರಹ್ಮನ ಮಗ. ಬ್ರಹ್ಮ ಯಾರು? ಸಾಕ್ಷಾತ್ ನಾರಾಯಣನ ಮಗ. ನೋಡಿ ಎಷ್ಟು ಮಹತ್ವ. ಅಂಥ ಋಷ್ಯಶೃಂಗರು ಬಂದು ಮಹಾಯಜ್ಞವನ್ನು ದಶರಥ ಮಹಾರಾಜನಿಗೆ ವಿಶೇಷವಾಗಿ ನೆರವೇರಿಸಿಕೊಡ್ತಾರೆ. ಈ ದಶರಥ ಮಹಾರಾಜ ಹೋಗಿ ಆ ಸಾಕ್ಷಾತ್ ಋಷ್ಯಶೃಂಗರ ಹತ್ರ ಕೈ ಜೋಡಿಸಿ ನಮಸ್ಕಾರವನ್ನು ಮಾಡಿ, ಗುರುಗಳೇ, ತಮ್ಮ ಒಂದು ವಿಶೇಷವಾದಂಥ ಅನುಗ್ರಹದಿಂದ ನನಗೆ ಸಂತಾನ ಪ್ರಾಪ್ತಿಯಾಗಬೇಕಾಗಿದೆ, ತಮ್ಮ ಮುಖಂಡತ್ವದಲ್ಲಿ ಈ ಒಂದು ಯಜ್ಞ ನೆರವೇರಬೇಕಾಗಿದೆ, ಹಾಗಾಗಿ ತಾವು ಮಹಾಯಜ್ಞವನ್ನು, ಪುತ್ರಕಾಮೇಷ್ಟಿ ಯಾಗವನ್ನು, ಒಂದು ಯಜ್ಞವನ್ನು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳಿದಾಗ, ಆಗ ಆ ಋಷ್ಯಶೃಂಗರು ಬಂದು ಆ ಮಹಾನುಭವರಾದಂಥ ಋಷ್ಯಶೃಂಗರ ಮಹಾ ಹೋಮವನ್ನು ಮಾಡ್ತಾರೆ, ನೆರವೇರಿಸ್ಕೊಡ್ತಾರೆ. ಅದರಿಂದ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ತಾನು 4 ರೂಪದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ದಶರಥ ಮಹಾರಾಜನ ಹುಟ್ಟಲಿಲ್ವಾ? ಸಾಕ್ಷಾತ್ ಅಗ್ನಿದೇವನೇ ಆ ಒಂದು ಪೂರ್ಣಾಹುತಿ ಕೊಟ್ಟಾದ ಮೇಲೆ ಆ ಯಜ್ಞೋವೈ ವಿಷ್ಣು ಅಂತ ಹೇಳಿದಾಗೆ ಅಗ್ನಿದೇವನೇ ಮೇಲೆದ್ದು ಬಂದು ಪಾಯಸವನ್ನು ಆ ದಶರಥ ಮಹಾರಾಜನಿಗೆ ಕೊಡ್ತಾನೆ. ಇದನ್ನು ನಿನ್ನ ಪತ್ನಿಯಲ್ಲಿ ಕೊಡು ಅಂತ ಹೇಳಿದ್ರೆ, ಪ್ರಧಾನವಾದಂಥ ಪಟ್ಟಮೇಶ್ವರಾದಂಥ ಕೌಸಲ್ಯ, ಸುಮಿತ್ರ, ಕೈಕೇಯಿಗೆ ಆ ಪಾಯಸವನ್ನು ಕೊಟ್ಟಾಗ ಸಾಕ್ಷಾತ್ ಶ್ರೀಮನ್ನಾರಾಯಣ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಹುಟ್ಟಲಿಲ್ಲ. ಇದು ಯಜ್ಞದ ಮಹತ್ವ, ಯಜ್ಞದ ಶಕ್ತಿ. ಈ ಜಗತ್ತು ನಡೀತಾ ಇರೋದೇ ಯಜ್ಞದಿಂದ. ಸಮಸ್ತವೂ ಆ ಪರಮಾತ್ಮನ ಒಂದು ಅಧೀನ. ಅದಕ್ಕೋಸ್ಕರ ನಾವು ಹೋಮವನ್ನು ಮಾಡ್ತೀವಿ. ಸೂರ್ಯನಿಂದ ಬೆಳೆ ಆಯಿತು, ಬೆಳೆಯಿಂದ ಅನ್ನ, ಅನ್ನದಿಂದ ನಾವಲ್ವಾ. ಇದನ್ನು ಪರಮಾತ್ಮ ಮತ್ತೆ ನಾವು ಅರ್ಪಿಸ್ಬೇಕಲ್ವಾ? ಅರ್ಪಿಸ್ತಿಲ್ಲ ಅಂದರೆ ನಾವು ಭ್ರಷ್ಟರಾಗೂ ಬಿಡಲ್ವಾ? ಪರಮಾತ್ಮ, ನೀನು ಕೊಟ್ಟಿದ್ದು ನಿನಗೆ ಸ್ವಾಮಿ ಅನ್ನೋದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಪುರಂದರದಾಸ ಹೇಳಿಲ್ವಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆ ಪರಮಾತ್ಮನಾದ ನಾರಾಯಣನಿಗೆ ನೀವು ಪ್ರತಿನಿತ್ಯ ನಿಮ್ಮ ಮನೆ ದೇವರಿಗೆ ನೀವು ಅರ್ಪಣೆ, ನೀವು ಪೂಜೆಯನ್ನು ಸಲ್ಲಿಸಲೇಬೇಕು. ಇದೊಂದು ಯಜ್ಞ, ಇದೊಂದು ಯಜ್ಞ ಸಮಾನ ಅಲ್ವಾ? ಪೂಜೆ ಅನ್ನೋದು ಯಜ್ಞ, ಜಪಯಜ್ಞ, ದೇವಯಜ್ಞ. ನಾನು ನಿಮಗೆ ಲಾಸ್ಟ್ ಟೈಮ್ ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿಲ್ಲ 5 ಯಜ್ಞಗಳಿದೆ ಅಂತ. ಅದೇ ಪ್ರಕಾರವಾಗಿ ಪ್ರತಿನಿತ್ಯವೂ ಮಾಡ್ತಕ್ಕಂಥದ್ದು ಯಜ್ಞವೇ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಆ ಶ್ರೀಮನ್ನಾರಾಯಣನ ಒಂದು ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಯಾರು ಪರಮಾತ್ಮನಿಗೆ ಪೂಜೆಯನ್ನು ಸಲ್ಲಿಸ್ತಾರೋ, ನಿಮಗೆ ನಿಮ್ಮ ಶಬ್ದಾನುಸಾರವಾಗಿ ಮನೆಯಲ್ಲಿ ವರ್ಷಕ್ಕೊಮ್ಮೆ ಆದರೂ ಒಂದು ಹೋಮವನ್ನು ಮಾಡಿ ವಿಶೇಷವಾಗಿ ನೀವು ಆ ಭಗವತ್ ಶಕ್ತಿಯನ್ನು ವಿಶೇಷವಾಗಿ ನೀವು ಪಡಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಆ ಯಜ್ಞೋಪ ವಿಷ್ಣು ಅಂತ ಹೇಳ್ದಂಗೆ ಆ ನಾರಾಯಣನ ಅನುಗ್ರಹದಿಂದ ಈ ಜಗತ್ತು ನಡೀತಾ ಇರೋದ್ರಿಂದ ಆ ಪರಮಾತ್ಮನಿಗೆ ಕೃತಜ್ಞತೆಯನ್ನು ನಾವು ಇದನ್ನ ಮಮ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಸ್ವಾಹಾ. ನಾರಾಯಣಾಯ ಇದನ್ನ ಮಮ, ಸ್ವಾಮಿ ಇದು ನನ್ನದಲ್ಲ ಸ್ವಾಮಿ, ಇದು ನಿನ್ನದು, ನಿನ್ನದನ್ನೇ ನಿನಗೆ ಕೊಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳಿ ಅಗ್ನಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಸಾಧಾರಣ ಅಲ್ಲ. ಇದು ನನ್ನದಲ್ಲ ಅಂತ ಕೊಡಬೇಕು, ನಂದು ಅಂತ ಕೊಡೋಂಗಿಲ್ಲ. ಯಾಕಂದರೆ ಇದನ್ನು ನಮ್ಮ ಮನೆ, ಇದು ನಂದಲ್ಲ ಅಂತಲೇ ಅರ್ಥ. ನಾವು ಇದನ್ನು ಹೇಳಲಿಲ್ಲ ಅಂತ ಹೇಳಿದ್ರೆ ದೇವ್ ಸ್ವೀಕಾರ ಮಾಡಲ್ಲ. ಓ ನಿಂದಪ್ಪ, ಸರಿ ನೀನೇ ಇಟ್ಕೊ ಅಂದಂಗೆ. ಇದು ನಂದಲ್ಲ ಸ್ವಾಮಿ, ನೀನು ಕೊಟ್ಟಿದ್ದನ್ನು ನಿನಗೆ ನಾನು ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಇದನ್ನು ನಮ್ಮಮ್ಮ ಅಂತೇಳಿ ಅಗ್ನಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಮ್ಮ ಸನಾತನ ಧರ್ಮದಲ್ಲಿರೋದ್ರಿಂದ ನಾವು ಆ ಪರಮಾತ್ಮನಿಗೆ ಸದಾ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ನಾವು ಸದಾ ಅವನನ್ನು ಅವನ ಕೃತಜ್ಞತೆ ಅಂದರೆ ಏನು? ಆ ಪರಮಾತ್ಮ ಏನೇ ಅದು, ಏನೇ ಬರಲಿ, ಏನೇ ನಡೀಲಿ ನಮ್ಮ ಜೀವನದಲ್ಲಿ, ಮತ್ತು ನಮ್ಗೆ ಏನೇ ಒದಗಲಿ, ಅದೆಲ್ಲವೂ ನಿನ್ನದು, ನಿನ್ನ ಕೃಪೆಯಿಂದ, ನಿನ್ನಿಂದ ಬಂದಿದ್ದು ಸ್ವಾಮಿ, ಇದ್ರಲ್ಲಿ ನಂದೇನಿಲ್ಲ ಅಂತ ಹೇಳೋದೇ ಕೃತಜ್ಞತೆ. ಕೃತಜ್ಞತೆ ಅನ್ನೋದು ಪರಮಾತ್ಮ ಮಾಡಿರೋ ಮಹೋಪಕಾರಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಥ್ಯಾಂಕ್ಸ್ ಅಂತ ಹೇಳ್ತೀವಿ, ಅದೇ ಅಲ್ವಾ? ಹಾಗಾಗಿ ಆ ಪರಮಾತ್ಮನಿಗೆ ನಾವು ಸದಾ ನಾವು ಕೃತಜ್ಞತೆಯಿಂದ ಪೂಜೆಯನ್ನು ಸಲ್ಲಿಸ್ತಾ, ಯಜ್ಞ ಯಾಗಾದಿಗಳನ್ನು ಮಾಡ್ತಾ, ಮಹಾ ಒಂದು ಪೂಜೆಯನ್ನು ಸಲ್ಲಿಸ್ತಾ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ದಿನ ನಾನು ಈ ವಿಡಿಯೋವನ್ನು ಪೂರ್ಣ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೀಗೆ ನಮ್ಮ ಸನಾತನ ಧರ್ಮದ ವಿಶೇಷತೆಯನ್ನು ತಿಳಿಸ್ತಾ ಹೋಗ್ತೀನಿ. ಜೈ ಶ್ರೀಮನ್ನಾರಾಯಣ.